ಸೆಲೆಕ್ಷನ್ ಇದೆ, ನಾವು ಹೇಳ್ತಕ್ಕಂಥ ಮಾರ್ಗ ಇದೆಯಲ್ಲ ಅದು ಕೂಡ ಬಹಳ ಇಂಪಾರ್ಟೆಂಟ್. ಮಕ್ಕಳನ್ನ ಬೆಳೆಸಬೇಕು. ನಾವು ಪೇರೆಂಟ್ಸ್ಗೆ ಹೇಳ್ತೀನಿ, ಹೆದರೋದು ಬೇಡ. ಮಕ್ಕಳನ್ನ ಒಂದು ಇಂಟೆಲಿಜೆಂಟ್ ಆಗಿ ಬೆಳೆಸಬೇಕು. ಅಂದರೆ ಈಗ ಹೋಗ್ತಿರೋದು ಸರಿ ಇದೆ, ಆದರೆ ಸ್ವಲ್ಪ ಯೋಚನೆ ಮಾಡು. ಓದು ತಗೋ, ಜೊತೆಗೆ ವ್ಯಾಸಂಗನೂ ತಗೋ, ನೀನು ಮಾರ್ಕ್ಸು ತಗೋ, ಇದು ಒಳ್ಳೇದೆ. ಹೀಗೆ ನಾವು ಅವ್ರನ್ನ ಪ್ಯಾರಲಲ್ ಆಗಿ ಬೆಳೆಸಿದ್ರೆ ಬಹುಶಃ ಆಟನೂ ಬೆಳೆಯುತ್ತೆ, ಅವ್ರ ಆಸಕ್ತಿನೂ ಬೆಳೆಯುತ್ತೆ, ನಮ್ಮ ಸಮಾಜಕ್ಕೆ, ನಮ್ಮ ಮನೆಗೆ, ಅಥವಾ ನಾವೇನು ಅಂದ್ಕೊಂಡಿರ್ತೀವಿ ಒಬ್ಬ ಆಸ್ತಿಯಾಗಿ ಕೂಡ ಬೆಳೀತಾರೆ. ಇದು ನಾವೆಲ್ಲ ಪೇರೆಂಟ್ಸ್ಗಳು ಯೋಚನೆ ಮಾಡಬೇಕು. ಜೊತೆ ಕೂಡ ಹೋಗ್ಬಿಟ್ಟ ತಕ್ಷಣ ಅವರು ಮಕ್ಕಳು ಹಾಳಾಗ್ತಾರೆ ಅಂತಲ್ಲ. ಇವತ್ತು ಎಷ್ಟು ಜನ ಮಕ್ಕಳಿದ್ದಾರೆ ಅಂದರೆ ನಂಗೆ ಆ ಪೇರೆಂಟ್ಸಿಗೆಲ್ಲ ಒಂದು ನಾನು ಶಾಬಾಷ್ ಹೇಳ್ಬೇಕು, ಅಭಿನಂದನೆ ಹೇಳ್ಬೇಕು. ಎಲ್ಲ ಕಳಿಸಿದ್ದಾರೆ ಅವರು ಆಸಕ್ತಿಯನ್ನು ಬೆಳೆಸ್ತಕ್ಕಂಥದ್ದನ್ನು ಪೇರೆಂಟ್ಸ್ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ನಾನು ಮುಂಚೆ ಅದ್ರ ಬಗ್ಗೆ ಅವಜ್ಞೆ ಇತ್ತು. ನಾನು ಇವತ್ತು ಆ ಕಮಿಟ್ಮೆಂಟನ್ನು ಹೇಳ್ತಾ ಇದ್ದೀನಿ, ಆ ಥರ ತಿದ್ಕೊಂಡಿದ್ದೀನಿ. ನಾನು ನನ್ನ ಮಗನಿಗೆ ಪ್ರೋತ್ಸಾಹ ಕೊಡೋ ರೀತಿ. ಸುಬ್ಬಣ್ಣ ಅವರು ಕೂಡ ನನಗೆ ಆಗಾಗ್ಗೆ ಕ್ರಿಕೆಟಿನ ಸಂಪರ್ಕ ಸಿಗ್ತಾ ಇರ್ತಾರೆ. ಅವನ್ನೆಲ್ಲ ಕೆಲವು ಪ್ರೋಗ್ರಾಮ್ಗಳು ನಮ್ಮ KLive ನ್ಯೂಸಲ್ಲಿ ವಿಡಿಯೋ ಹಾಕ್ತಾ ಇರ್ತೀವಿ. ಈಗ ಎಲ್ಲ ರೀತಿಯ ಟೆಕ್ನಾಲಜಿ ಬೆಳೆದಿದೆ. ಟೆನ್ನಿಸ್ ಬಾಲ್ ಕ್ರಿಕೆಟ್ ಬಂದಿದೆ, ಮತ್ತು ಎಲ್ಲ ರೀತಿಯ ಗ್ಲೌಸ್ ಬಂದಿದೆ, ಬ್ಯಾಟ್ಸ್ ಬಂದಿದೆ, ಗಾರ್ಡ್ ಎಲ್ಲ ಇದೆ. ಆದ್ರಿಂದ ಕ್ರಿಕೆಟ್ ಅನ್ನೋದು ಒಂದು ರೀತಿಯ ಕಲೆ ಕೂಡ ಇವತ್ತು ಆಟ ಆಡೋದು ಕೂಡ. ಆ ಟ್ಯಾಲೆಂಟ್ ಇದೆಯಲ್ಲ ಅದನ್ನ ನಾವು ನೋಡ್ಬೇಕು. ಅದನ್ನ ನಾವೆಲ್ಲ ಮಕ್ಕಳು ನೋಡ್ಬೇಕು. ಹಾಗಾದ್ರೆ ನಾವು ಕೇಳಬೇಕು, ಕೋಚಿಗೆ ಕೇಳಿ ಆಫ್ ಸೈಡ್ ಹೊಡೆಯೋದು ಹಿಂಗೆ, ಆನ್ ಸೈಡ್ ಮಾಡೋದು ಹಿಂಗೆ, ಇದನ್ನು ಕೇಳ್ತಾ ಇದ್ರೆ ನಿಮಗೆ ಆ ಕಾಮೆಂಟ್ರಿ ಅಥವಾ ಟಿವಿಲಿ ನೋಡಿದಾಗ ಅರ್ಥ ಆಗ್ತಾ ಹೋಗುತ್ತೆ. ಜೊತೆಗೆ ಕೋಚ್ ಭಾಳ ಆಸೆ ಅಂದರೆ ಮಕ್ಕಳಿಗೆ 5 ಓವರಿಂದ ಒಂದು ದಯವಿಟ್ಟು ಮಾಡಿ, ಒಂದು ಒಳ್ಳೆಯ ಕೆಲಸ. ಯಾಕೆಂದ್ರೆ ಅವರಿಗೆ ಅನ್ಸುತ್ತೆ ನಾನು ಅಟ್ಲೀಸ್ಟ್ ಶಿವಮೊಗ್ಗದಲ್ಲ ಆಟ ಆಡೋಣ, ಒಂದು CPL ಆಡೋಣ ಅಂತ ಅನ್ಸುತ್ತೆ ಅವರಿಗೆ. ಅವಾಗ ಒಂದು ಆಸಕ್ತಿಯನ್ನು ಹೆಚ್ಚು ಬೆಳೆಸ್ತಾರೆ, ಬಾರೋ ಆಡೋಣ ಅಂತ ಹೇಳ್ತಾರೆ. 5 ಓವರ್ ಅಷ್ಟೇ, ಹೆಚ್ಚು ಅಂತಲ್ಲ. ಅದು ಅವ್ರಿಗೆ ಸುಸ್ತು ಆಗಲ್ಲ, ಏನೂ ಆಗಲ್ಲ. ಆ ಥರ ಒಂದು ವ್ಯವಸ್ಥೆ ಮಾಡಿ ಅಂತೇಳಿ ಒಂದು ನಮ್ರ ಸಲಹೆ ಇದು. ಆಗಮಿಸಿರ್ತಕ್ಕಂಥ ನಾಗರಾಜ್ ಶೆಣೈರವರು ಈ ಒಂದು ಶಿಬಿರದ ಬಗ್ಗೆ ಮಾತಾಡಬೇಕು ಅಂತ ಕೇಳ್ತಾರೆ. ಮಕ್ಕಳನ್ನು ನೋಡಿದರೆ ನಾನೊಂದು ಸಾಧಾರಣ ಒಂದು 500ರಿಂದ 1000 ವರದಿ ಮಾಡಲಿಕ್ಕೆ ಹೋಗ್ತೇನೆ ಕ್ರೀಡಾಕೂಟಕ್ಕೆ. ಎಲ್ಲರೂ ಹೇಳ್ತಾರೆ ಕ್ರೀಡೆಯಿಂದ ಆರೋಗ್ಯ ವೃದ್ಧಿ ಆಗುತ್ತೆ, ನಿಮ್ಮ ಫಿಟ್ನೆಸ್ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ಈಗ ನಿದ್ದೆ ಮೂಡಲು ಒಂದಿಷ್ಟು ಮಕ್ಕಳಿದ್ದಾರೆ. ಮಕ್ಕಳೇ ಒಂದೇ ಒಂದು ಸಲಹೆ, ಎಲ್ಲರೂ 5 ಗಂಟೆಗೆ ಹೇಳೋದು ಅಭ್ಯಾಸ ಮಾಡಿ. ಬೆಳಗಿನ ಸಮಯದಲ್ಲಿ ನೀವು ಏನು ನೆನೆಸ್ಕೊತೀರ ಅದು ಆಗತ್ತೆ. ಫಿಸಿಕಲಿ ಈಗ ನೀವು ಕ್ರೀಡೆಯಲ್ಲಿ ನೀವು ಮಣ್ಣು, ಈ ಮಳೆ, ಚಳಿ, ಗಾಳಿಗೆ ನಿಮ್ಮ ಮೈ ಒಡ್ಡಿದ್ರೆ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಎಲ್ಲರೂ ಆರೋಗ್ಯವಂತ ಸದೃಢ ಶರೀರವನ್ನು ಹೊಂದ್ತೀವಿ. ಕ್ರೀಡೆಗೆ ಮುಖ್ಯವಾಗಿರೋದೇ ಹೆಲ್ತ್. ಈಗ ನನಗೆ 61 ವರ್ಷ. ನಾನು ದಿವಸಕ್ಕೆ 20 ಕಾರ್ಯಕ್ರಮ ಅಟೆಂಡ್ ಮಾಡ್ತೀನಿ, ಕನಿಷ್ಠ 15 ಅವರ್ ಮಾಡ್ತೀನಿ. ಈಗಿನ ಹುಡುಗರು ನಮ್ಮ ಫೀಲ್ಡಿಗೆ ಬರೋರು 2 ಮಾಡಿದರೆ ಭಾರಿ ಕಷ್ಟ. ಹಂಗಿದೆ, ಹಂಗಾಗಬಾರ್ದು. ದಯವಿಟ್ಟು ನನ್ನೊಂದು ನಿಮ್ಮ ಮಕ್ಕಳಲ್ಲಿ ಎಲ್ಲರದ್ದು ಮನವಿ. ಈಗ ಯಾರು ಗುರುಗಳು, ಕೋಚ್ ಅಂದರೆ ಗುರು. ಯಾರು ನೀವು ಯೂಟ್ಯೂಬು ಬೇರೆ ಚಾನಲ್ಗಳನ್ನು ನೋಡಿ ಕಲಿಬೇಡಿ. ನಮ್ಮ ದುರ್ಗಿಗುಡಿ ಕ್ರಿಕೆಟ್ ಅಸೋಸಿಯೇಷನ್ ಅದರದೇ ಆದ ಒಂದು ಇತಿಹಾಸ. ಏಕೆಂದರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ 1945ರಲ್ಲಿ. ನಮಗೆ ಪುಟ್ಟಪ್ಪನವರಾಗಲಿ, ಹೇಳ್ದಂಗೆ ನಮ್ಮ ನಾರಾಯಣ ಭಟ್ರು ಆಗಲಿ, ಶೇಷಾಗಲಿ, ಶಂಕರ್ ಭಟ್ರಾಗಲಿ, ಅವರೆಲ್ಲ ಕ್ರಿಕೆಟಿಗೋಸ್ಕರ ಸೋಕೊಂಡಿದ್ದಾರೆ. ನಾವು ಅದನ್ನು ಬೆಳೆಸ್ಕೊಂಡು ಹೋಗೋದು ಜವಾಬ್ದಾರಿ, ಕರ್ತವ್ಯ ಆಗಿದೆ. ಅದೇ ಥರ ನಮಗೂ ಆಗಲೇ ವಯಸ್ಸು ಆಗ್ತಾ ಬಟ್ಟ, ನಾವೆಲ್ಲ 74 ಹುಡುಗರೆಲ್ಲ ಇಂಟ್ರೆಸ್ಟಿಂಗಿಂದ ಇಂಟ್ರೆಸ್ಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಮ್ಮಿಂದ ಯಾವ ಥರ ಸಹಕಾರ ಬೇಕೋ ಯಾವತ್ತೂ ಇರುತ್ತೆ. ಒಳ್ಳೆಯ ಥರದಲ್ಲಿ ಹುಡುಗರನ್ನ ಪ್ರೆಡ್ಯೂಸ್ ಮಾಡಿ, ಒಳ್ಳೆಯದನ್ನು ಹೇಳ್ಕೊಡಿ, ಹುಡುಗರು ಕಲೀಲಿ, ಹೇಳ್ಕೊಳ್ಳಿ. ಅವ್ರು ಹೇಳ್ದಂಗೆ, ಗಿರೀಶ್ ಅವ್ರು ಹೇಳ್ದಂಗೆ, ಕ್ರಿಕೆಟ್ ಅಂದರೆ ಇಟ್ ಈಸ್ ನಾಟ್ ಬ್ರೆಡ್ ಆ್ಯಂಡ್ ಬಟರ್. ಓದೋದು ಅಷ್ಟೇ ಇಂಪಾರ್ಟೆಂಟ್ ಇದೆ. ಕ್ರಿಕೆಟ್ ಇಲ್ಲಿ
ತನಕ ತೊಗೊಂಡು ಹೋಗುತ್ತೆ ಅಲ್ಲಿ ತನಕ ಜೊತೆಗೆ ಹೋಗಿ ಆಮೇಲೆ ಒಂದು ಕಡೆ ಕಾನ್ಸಂಟ್ರೇಷನ್ ಹೋಗಿ. ತಂದೆ ತಾಯಿಗಳಿಗೆ ಯಾವತ್ತೂ ಗೌರವ ಕೊಡಿ, ಅವ್ರೇನು ಹೇಳ್ತಾರೆ ಕೇಳಿ. ಹೌದಾ? ಟಿವಿ ಮತ್ತು ಮೊಬೈಲಿಂದ ಸ್ವಲ್ಪ ಜಾಸ್ತಿ ದೂರ ಇದೆ. ಎಲ್ಲರಿಗೂ ಒಳ್ಳೆಯದಾಗಿದೆ. ಅವಾಗಿಂದ